ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಯಾವ ಯಾವ ಕೆಲಸಕ್ಕೆ ನಾವು ಈ ಮಂತ್ರವನ್ನು ಹೇಳ್ಕೊಳ್ಬೇಕು, ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಮಗೆ ಯಾವ ರೀತಿಯಾಗಿ ಕೆಲಸಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ, ವರಾಹಿ ಅಮ್ಮನವರ ನಾವು ಯಾವ್ಯಾವ ದಿನಗಳಲ್ಲಿ ಆರಾಧನೆಯನ್ನು ಮಾಡಬೇಕನ್ನೋದನ್ನು ಮೊದಲಿಗೆ ತಿಳಿಸ್ಬಿಡ್ತೀನಿ. ನೋಡಿ, ನಮಗೆ ಪಂಚಮಿ ತಿಥಿ, ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರದ ಸಮಯಗಳಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ತಾಯಿಗೆ ದಿವ್ಯ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಅದರಿಂದ ನಮಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದಿನಗಳಲ್ಲಿ ನಾವು ಆರಾಧನೆಯನ್ನು ಮಾಡಿದಾಗ ಅದು ನಮಗೆ ಶೀಘ್ರವಾಗಿ ಫಲಗಳನ್ನು ಕೊಡುವಂಥದ್ದು. ಇಲ್ಲ, ನಮ್ಮ ಕೈಯಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ತಾಯಿಯನ್ನು ಮನಸ್ಸಿನಲ್ಲಿ ನೆನೆದು ಬಿಟ್ಟು ತಾಯಿಯ ಮಂತ್ರಗಳನ್ನು, ಮೂಲ ಮಂತ್ರಗಳನ್ನು, ತಾಯಿಯ ಒಂದು ಮಂತ್ರಗಳನ್ನು, ಸಣ್ಣ ಸಣ್ಣ ಮಂತ್ರಗಳಾದರೂ ಕೂಡ ತುಂಬ ಅಂದರೆ ತುಂಬ ಸಹಾಯ ಆಗುವಂಥದ್ದು. ನೋಡಿ, ತಾಯಿಗೆ ಸಾಂಬ್ರಾಣಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಈ ಪೌರ್ಣಮಿ ಮತ್ತು ಪಂಚಮಿ ಸಂದರ್ಭಗಳಲ್ಲಿ, ಅಷ್ಟಮಿ ಟೈಮ್ಗಳಲ್ಲಿ ನೀವು ಒಂದು ದೀಪವನ್ನು ಹಚ್ಚಿ, ದೀಪದ ಒಂದು ತಾಯಿಯನ್ನು ವರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಿ ನೀವು ಅದಕ್ಕೆ ಸಾಂಬ್ರಾಣಿಯನ್ನು ಹಾಕೋದ್ರಿಂದನೂ ಸಹ ತಾಯಿ ಸಂತುಷ್ಟಳಾಗಿ ನಮ್ಮದು ಎಂಥದ್ದೇ ಒಂದು ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಆ ತಾಯಿ ಅದನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳಬಹುದು. ಎಂಥ ತಾಯಿ ಭೂಮಿನಲ್ಲಿ ನಮ್ಮ ಸಮಸ್ಯೆಗಳು ಅನ್ನುವಂಥದ್ದು ಅಡಿಗೆ ಕೂತಿದ್ರೂ ಸಹ ಅದನ್ನು ಅಗೆದು ತೆಗೆದುಬಿಟ್ಟು ಆ ಒಂದು ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡ್ತಾರಂತಲೇ ಹೇಳಬಹುದು. ತಾಯಿಯ ನೋಡೋದಕ್ಕೆ ಮಾತ್ರ ರೂಪಿ, ಆದರೆ ಉಗ್ರ ರೂಪದಲ್ಲಿ ತಾಯಿಯ ಮನಸ್ಸು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಸೌಮ್ಯವಾಗಿರುವಂಥದ್ದು. ತಾಯಿಗೆ ತಾಳ್ಮೆ, ಸಹನೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿ ಇರುವಂಥದ್ದು. ಹಾಗಾಗಿ ಎಂಥದ್ದೇ ನಿಮ್ಮದು ಕಠಿಣ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ತಾಯಿ ನಮ್ಮನ್ನು ಪಾರು ಮಾಡ್ತಾಳೆ ಅಂತಲೇ ಹೇಳಬಹುದು. ವಿಶೇಷವಾಗಿ ನಮಗೆ ಶತ್ರುಗಳ ಬಾಧೆ ಅನ್ನುವಂಥದ್ದಾಗಿರಬಹುದು, ಮತ್ತು ಕೆಲಸಗಳಲ್ಲಿ ನಮಗೆ ಅಡ್ಡಿ ಆತಂಕಗಳಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರಬಹುದು. ನಾನು ಸುಮಾರಷ್ಟು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ತಾಯಿಯ ಒಂದು ಮಂತ್ರಗಳು ಒಂದೊಂದಕ್ಕೂ ದಿವ್ಯ ಶಕ್ತಿ ಇದೆ ಅಂತಲೇ ಹೇಳಬಹುದು. ನಾವು ತಾಯಿಯ ಮಂತ್ರಗಳನ್ನು ಮನಸ್ಸಿಷ್ಟು ಆದರೆ ಅಪನಂಬಿಕೆ ಇರಬಾರ್ದು. ಯಾಕಂದರೆ ಈ ಕೆಲಸ ಆಗುತ್ತಾ ಆಗಲ್ವಾ ಅನ್ನೋವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅನ್ನುವಂಥದ್ದು ಇದ್ದಾಗ ಆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗೋದು ಕಮ್ಮಿ ಆಗುತ್ತೆ. ನೀವು ತಾಯಿ ಮಾಡೇ ಮಾಡ್ತಾರೆ, ತಾಯಿ ಈ ಕೆಲಸವನ್ನು ನಮಗೆ ನಡೆಸಿ ಕೊಡ್ತಾರೆ ಅಂಥೇಳಿ ನಾವು ಆ ಒಂದು ಕೆಲಸವನ್ನು ಮಾಡಬೇಕು. ತಾಯಿ ವರಾಹಿ ಅಮ್ಮನವ್ರನ್ನ ಮನಸಾರೆ ಕೇಳ್ಕೊಳ್ಬೇಕು. ಅಮ್ಮ, ನಾವು ಇಂಥವ್ರಿಗೆ ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಅಮ್ಮ, ನಾವು ಈ ರೀತಿಯಾಗಿ ಸೈಟ್ ತಗೊಳ್ಳೋದಕ್ಕೆ ನಿಂತ್ಕೊಂಡಿದ್ದೀವಿ. ಅಮ್ಮ, ಈ ರೀತಿಯಾಗಿ ನಮ್ಮದು ಕೋರ್ಟ್ ವ್ಯಾಜ್ಯಗಳಿದೆ ಅನ್ನೋವಂಥದ್ದು. ಮತ್ತು ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕು, ಏನೋ ಒಂದು ತಗೊಳ್ಳೋಕ್ಕೆ ನಿಮಗೆ ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ಏನೋ ಮಾಡಬೇಕು, ಏನೇ ತೆಗೆದುಕೊಳ್ಬೇಕು, ಯಾರಿಗೋ ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಅರ್ಜೆಂಟಾಗಿ ನನಗೆ ದುಡ್ಡು ಬೇಕು ಅನ್ನೋವಂಥ ಸಂದರ್ಭಗಳಲ್ಲಿ ಸಹ ಈ ಒಂದು ನಾನು ಹೇಳ್ಕೊಟ್ಟಿರುವಂಥ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅರ್ಜೆಂಟಾಗಿ ಕೆಲಸಗಳಾಗಬೇಕು. ಇದೇ ಅಂತಿಲ್ಲ, ದುಡ್ಡು ಕಾಸು ಆಗಿರ್ಬೋದು, ಏನೇ ಒಂದು ಕಾಗದ ಸಂಬಂಧಪಟ್ಟಿರೋದಾಗಿರ್ಬೋದು, ಒಂದು ಕೋರ್ಟ್ ವ್ಯಾಜ್ಯಗಳಾಗಿರ್ಬೋದು, ಅರ್ಜೆಂಟಾಗಿ ನಮಗೆ ಏನೋ ಒಂದು ಅವಶ್ಯಕತೆ ಇದೆ ಅನ್ನೋವಾಗ ದುಡ್ಡು ಕಾಸು ಪ್ರತಿಯೊಂದು ಕೆಲಸಕ್ಕೂ ಈ ಒಂದು ಮಂತ್ರ ಅನ್ನೋವಂಥದ್ದು ಆಗುತ್ತೆ ಸ್ನೇಹಿತರೆ. ಇದು ಸರಳವಾಗಿರುವಂಥ ಮಂತ್ರ. ತಾಯಿಯನ್ನು ಮನಸಾರೆ ಅಮ್ಮ ಅಂತ ಕರೆದ್ರೆ ನಮ್ಮ ಕರೆಗೆ ತಾಯಿ ಹೋಗೊಟ್ಟು ನಮ್ಮ ಕೆಲಸವನ್ನು ಸಲೀಸಾಗಿ ತಾಯಿ ಮಾಡಿಕೊಡ್ತಾರಂತಲೇ ಹೇಳಬಹುದು. ತಾಯಿಯನ್ನು ನಾವು ಆದಷ್ಟು ಸೂರ್ಯಾಸ್ತ ಆದ ನಂತರದಲ್ಲಿ ನಾವು ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು 6:30 ಮೇಲ್ಪಟ್ಟು ಒಂದು 10:30 11 ಗಂಟೆ ಒಳಗಾಗಿ ನೀವು ದೀಪದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ತಾಯಿಯನ್ನು ಪೂಜೆಯನ್ನು ಸಲ್ಲಿಸಬಹುದು. ನಮ್ಮ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಈ ಒಂದು ಮಂತ್ರವನ್ನು ಹೆಣ್ಮಕ್ಳು ಅವ್ರದ್ದು ಮಾಸಿಕ ತೊಂದರೆ ಇರೋ 5 ದಿನಗಳ ಕಾಲ ಹೇಳ್ಕೊಳ್ಬಾರ್ದು. ಯಾರೆಲ್ಲ ಮಾಂಸಾಹಾರವನ್ನು ತಿಂದಿರೋ ದಿವಸ ಈ ಮಂತ್ರವನ್ನು ಹೇಳ್ಕೊಳ್ಬಾರ್ದು. ಮತ್ತು ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬೋದು. ಅಮಾವಾಸ್ಯೆ ಪೌರ್ಣಮಿಗೆ ತುಂಬ ಶಕ್ತಿಶಾಲಿಯಾಗಿರುವಂಥದ್ದು. ಅವತ್ತಿನ ದಿನ ಸಹ ನೀವು ಹೇಳ್ಕೊಬೋದು. ಇದನ್ನು ಯಾವ ದಿನ ಹೇಳ್ಕೊಳ್ಬೇಕಂದ್ರೆ ಯಾವ ದಿನವಾದರೂ ಬೇಕಾದರೂ ನೀವು ಹೇಳ್ಕೊಳ್ಬಹುದು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೋಂ
ವಾರಾಹ್ಯೇ ಮಾತ್ರೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ವಾರಾಹ್ಯೇ ಮಾತ್ರೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ವಾರಾಹ್ಯೇ ಮಾತ್ರೇ ನಮಃ. ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತಂದರೆ 3 ಬಾರಿ, 11 ಬಾರಿ, 5 ಬಾರಿ, 9 ಬಾರಿ, 16 ಬಾರಿ, 45 ಬಾರಿ, 48 ಬಾರಿ. ನಿಮ್ಮ ಸಮಸ್ಯೆ ಅನ್ನುವಂಥದ್ದು ಎಷ್ಟು ದಿನದಿಂದ ನೀವು ಆ ಸಮಸ್ಯೆಗೆ ಬಳಲ್ತಾ ಇದ್ದೀರಿ ಅನ್ನೋವಂಥದ್ದು ನೋಡ್ಕೊಳ್ಳಿ. ಕಠಿಣವಾಗಿರೋ ಸಮಸ್ಯೆ ಅಂದರೆ ಖಂಡಿತವಾಗ್ಲೂ ನೀವು 48 ಬಾರಿ ಹೇಳೋದು ತುಂಬ ಅಂದರೆ ತುಂಬ ಸೂಕ್ತ. ನಮಗೆ ಕಮ್ಮಿ ಕೆಲಸ ಇದೆ, ನಮ್ಮದೇನು ಇವಾಗ ಸಣ್ಣ ಪುಟ್ಟ ಇದೆ ಅಂದರೆ ನೀವು 11 ಬಾರಿ 16 ಬಾರಿ ಹೇಳೋದು ತುಂಬ ಅಂದರೆ ತುಂಬ ಸೂಕ್ತ. ನಮಗೆಲ್ಲ ಚೆನ್ನಾಗಿದೆ ಆದರೆ ನಮಗೆ ಜೀವನ ಅನ್ನುವಂಥದ್ದು ಸುಗಮವಾಗಿ ಹೋಗಬೇಕನ್ನೋರು 3 ಬಾರಿ 5 ಬಾರಿ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮದು ಕಠಿಣ ಸಮಸ್ಯೆ ಯಾವ ದಿನ ನಿಮ್ಮ ಕೈಯಲ್ಲಿ ಈ ವಿಡಿಯೋ ಸಿಗುತ್ತೋ ಆ ದಿನದಿಂದ ನೀವು ಪ್ರಾರಂಭವನ್ನು ಮಾಡಿಕೊಳ್ಬೇಕು. ನೀವು ಉತ್ತರಾಭಿಮುಖ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಹಾಸಿಗೆ ಮೇಲಿದ್ರೂ ನಡೆಯುತ್ತೆ, ಕೆಳಗಡೆ ಕೂತ್ಕೊಂಡು ಹೇಳಿದ್ರೂ ನಡೆಯುತ್ತೆ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಮನಸಾರೆ ಇದಕ್ಕೆ ಸ್ನಾನ ಬೇಕು ಅನ್ನುವಂಥದ್ದೆಲ್ಲ ಏನೂ ಇಲ್ಲ. ಹೆಣ್ಮಕ್ಳು ಈ ರೀತಿಯಾಗಿ ಮಂತ್ಲಿ ಪ್ರಾಬ್ಲಮ್ ಇರುವಾಗ ಹೇಳಬಾರ್ದು ಅಷ್ಟೇ. ಮಾಂಸವನ್ನು ತಿಂದಿರೋ ದಿವಸ ಮಾತ್ರ ಹೇಳಬೇಡಿ. ನಿಮ್ಮ ಕೈಲಿ ಯಾವಾಗ ವಿಡಿಯೋ ಸಿಗುತ್ತೋ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾವಾಗ ವಿಡಿಯೋ ಸಿಗುತ್ತೋ ಆವತ್ತಿನಿಂದ ನೀವು ಪ್ರಾರಂಭ ಮಾಡಿ. ನಂಬಿಕೆ ಇಟ್ಟು ಪ್ರಾರಂಭ ಮಾಡಿ. ತಾಯಿ ನಿಮ್ಮ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ.